ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡುವಾಗ ಪ್ರತಿಯೊಬ್ಬರೂ ಹೆಸರಿಸೋ ಒಂದು ಕ್ಲಾಸಿಕ್ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಆ ಪುಸ್ತಕದಲ್ಲಿರೋ ಒಂದು ತುಂಬಾನೇ ಮುಖ್ಯವಾದ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಲ್ಲ ಒಂದು ಪಾಠದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನೋಡಿ, ಈ ಒಂದು ವಾಕ್ಯದಲ್ಲೇ ಇಡೀ ಪುಸ್ತಕದ ಸಾರಾಂಶ ಅಡಗಿದೆ ಅಂತ ಹೇಳಬಹುದು. ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ಆದರೆ ಶ್ರೀಮಂತರು ತಮ್ಮ ಹಣವನ್ನೇ ತಮ್ಮಗಾಗಿ ಕೆಲಸ ಮಾಡೋ ಹಾಗೆ ಮಾಡ್ತಾರೆ. ಇದು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಮೊದಲ ಪಾಠ. ಅಂದ್ಹಾಗೆ ಈ ಇಡೀ ಕಥೆ ಶುರುವಾಗೋದು ಒಂದು ಚಿಕ್ಕ ಸರಳ ಬಾಲ್ಯದ ಅನುಭವದಿಂದ. ಸರಿ, ಹಾಗಿದ್ರೆ ಕಥೆಯೊಳಗೆ ಹೋಗೋಣ. ಸಮಯ 1956. ಕಥೆಯ ನಾಯಕ 9 ವರ್ಷದ ಒಬ್ಬ ಹುಡುಗ. ತನ್ನ ಫ್ಯಾಮಿಲಿ ಶ್ರೀಮಂತರಲ್ಲ ಅನ್ನೋ ಕಾರಣಕ್ಕೆ ಯಾಕೋ ತನ್ನ ಸ್ನೇಹಿತರಿಂದ ತಾನು ದೂರ ಉಳಿದಿದ್ದೀನಿ ಅನ್ನೋ ಒಂದು ಬೇಜಾರು ಅವನನ್ನ ಕಾಡ್ತಾ ಇತ್ತು. ಅವನ ಫ್ರೆಂಡ್ ಒಬ್ಬ ಹೊಸ ಕ್ಯಾಡಿಲ್ಯಾಕ್ ಕಾರ್ ತಂದಿದ್ದ. ಅದನ್ನ ನೋಡಿದ್ಮೇಲೆ ಈ ಹುಡುಗನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ತುಂಬಾನೇ ಪ್ರಾಮಾಣಿಕವಾದ ಪ್ರಶ್ನೆ. ಅವನು ತನ್ನ ಅಪ್ಪನ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ, ಶ್ರೀಮಂತರಾಗೋದು ಹೇಗೆ ಅಂತ ಹೇಳ್ಕೊಡ್ಬಹುದಾ? ಆ ಒಂದು ಸಣ್ಣ ಪ್ರಶ್ನೆ ಅವನ ಇಡೀ ಜೀವನದ ಹಣಕಾಸು ಕಲಿಕೆಯ ಪ್ರಯಾಣಕ್ಕೆ ಒಂದು ರೀತಿ ಅಡಿಪಾಯವನ್ನೇ ಹಾಕಿಬಿಡ್ತು. ಆದ್ರೆ ಅವನ ಅಪ್ಪ ತುಂಬಾ ಓದ್ಕೊಂಡಿದ್ರು, ಆದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ರು. ಅವರನ್ನೇ ಪುಸ್ತಕದಲ್ಲಿ ಬಡತಂದೆ ಅಂತ ಕರೆಯೋದು. ಅವರು ಕೊಟ್ಟ ಉತ್ತರ ತುಂಬಾನೇ ಸಿಂಪಲ್, ನಿನ್ನ ತಲೆ ಉಪಯೋಗಿಸು ಅಷ್ಟೇ. ಇದ್ರಿಂದ ಹುಡುಗನಿಗೆ ಸಮಾಧಾನ ಆಗ್ಲಿಲ್ಲ. ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂದಾಗ ಈ ಹುಡುಗ ಮತ್ತೆ ಅವನ ಬೆಸ್ಟ್ ಫ್ರೆಂಡ್ ಮೈಕ್ ಇಬ್ರೂ ಸೇರಿ ತಾವೇ ಏನಾದ್ರೂ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಶ್ರೀಮಂತರಾಗೋಕೆ ಅವರ ಮೊದಲ ಪ್ರಯತ್ನ ಶುರುವಾಗತ್ತೆ. ಐಡಿಯಾ ಅಂತೂ ಸಖತ್ ಕ್ರಿಯೇಟಿವ್ ಆಗಿತ್ತು, ಮಹತ್ವಾಕಾಂಕ್ಷಿಯೂ ಇತ್ತು. ಆದ್ರೆ ಅದು ಸಂಪೂರ್ಣವಾಗಿ ದಾರಿ ತಪ್ಪಿದ ಪ್ರಯತ್ನವಾಗಿತ್ತು. ಅವರ ಬಿಸ್ನೆಸ್ ಪ್ಲಾನ್ ಏನಿತ್ತು ಗೊತ್ತಾ? ಮೊದಲು ಹಳೆ ಟೂತ್ಪೇಸ್ಟ್ ಟ್ಯೂಬ್ಗಳನ್ನ, ಅಂದ್ರೆ ಸೀಸ್ನಿಂದ ಮಾಡಿದ ಟ್ಯೂಬ್ಗಳನ್ನ ಕಲೆಕ್ಟ್ ಮಾಡೋದು, ಆಮೇಲೆ ಅದನ್ನ ಒಂದು ಗ್ರಿಲ್ನಲ್ಲಿ ಕರಗಿಸೋದು, ಮೂರನೇ ಸ್ಟೆಪ್ ಆ ಕರಗಿದ ಸೀಸವನ್ನ ಪ್ಲಾಸ್ಟರ್ ಅಚ್ಚುಗಳಲ್ಲಿ ಹಾಕಿ ನಾಣ್ಯಗಳನ್ನ ತಯಾರಿಸೋದು. ಹೀಗೆ ಮಾಡಿದ್ರೆ ಬೇಕಾದಷ್ಟು ನಾಣ್ಯಗಳನ್ನ ನಾವೇ ಮಾಡ್ಬೋದು ಅಂತ ಅವರ ಯೋಚನೆ. ಆ ವಯಸ್ಸಿನ ಉತ್ಸಾಹಕ್ಕೆ ರಿಯಲ್ ವರ್ಲ್ಡ್ ನಾಲೆಜ್ ಇಲ್ದಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಅವರ ಆಪರೇಷನ್ ಭರದಿಂದ ಸಾಕ್ತಾ ಇತ್ತು. ಬಿಳಿ ಪೌಡರ್, ಕರಗಿದ ಸೀಸ ಎಲ್ಲಾರ್ದ ಮಧ್ಯೆ ಅವರಿಬ್ಬರು ಇದ್ದಾಗ ಅವರ ಅಪ್ಪನಿಗೆ ಇವರ ಬಿಸ್ನೆಸ್ ಬಗ್ಗೆ ಗೊತ್ತಾಗತ್ತೆ. ಜಸ್ಟ್ ಅವರು ಮೊದಲ ಹೊಳೆಯುವ ಸೀಸದ ನಾಣ್ಯವನ್ನ ತಯಾರು ಮಾಡಿದ್ರು ಅಷ್ಟೇ, ಅವರ ಇಡೀ ವ್ಯಾಪಾರವನ್ನ ಒಂದೇ ಒಂದು ಕಾರಣಕ್ಕೆ ಅಲ್ಲಿಗೆ ನಿಲ್ಲಿಸಬೇಕಾಗಿ ಬಂತು. ಅವರ ತಂದೆ ಅವರಿಗೆ ಕೌಂಟರ್ಫೀಟಿಂಗ್ ಅಂದ್ರೆ ನಕಲಿ ನೋಟು ಮುದ್ರಣ ಅನ್ನೋ ಪದದ ಅರ್ಥವನ್ನ ತುಂಬಾನೇ ಸೌಮ್ಯವಾಗಿ ವಿವರಿಸಿದ್ರು. ನೋಡಿ, ಅವರು ಮಾಡಿದ್ದು ಕಾನೂನು ಬಾಹಿರ ಆಗಿದ್ರು. ಅವರ ಕ್ರಿಯೇಟಿವಿಟಿ ನೋಡಿ ಅವರ ಅಪ್ಪನಿಗೆ ಹೆಮ್ಮೆ ಆಯಿತು. ಅದಕ್ಕೆ ಅವರಿಗೆ ಸರಿಯಾದ ಉತ್ತರ ಕೊಡಬಲ್ಲ ಒಬ್ಬ ವ್ಯಕ್ತಿಯ ಹತ್ರ ಹೋಗಿ ಅಂತ ದಾರಿ ತೋರಿಸಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮೈಕ್ನ ತಂದೆ. ಇದೇ ಘಟನೆ ಅವರಿಬ್ಬರನ್ನ ಒಂದು ಹೊಸ ರೀತಿಯ ಟೀಚರ್ ಹತ್ರ ಕರ್ಕೊಂಡು ಹೋಯಿತು. ಇವರು ಒಂದು ದೊಡ್ಡ ಫೈನಾನ್ಷಿಯಲ್ ಎಂಪೈರ್ ಕಟ್ಟುತ್ತಿದ್ರು ಮತ್ತು ಶಿಕ್ಷಣದ ಬಗ್ಗೆ ಇವರ ಯೋಚನೆಗಳು ಸಂಪೂರ್ಣವಾಗಿ ಬೇರೆಯಾಗಿದ್ವು. ಇಲ್ಲಿ ಬಡ ತಂದೆ ಮತ್ತು ಶ್ರೀಮಂತ ತಂದೆಯ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ. ಬಡ ತಂದೆಯ ಫಿಲಾಸಫಿ ಶಾಲೆಗೆ ಹೋಗು, ಚೆನ್ನಾಗಿ ಓದು, ಒಂದು ಸೇಫ್ ಆದ ಕೆಲಸ ಹಿಡ್ಕೋ. ಆದ್ರೆ ಶ್ರೀಮಂತ ತಂದೆಯ ಫಿಲಾಸಫಿ ಬೇರೆಯೇ ಇತ್ತು. ಶಾಲೆ ಮುಖ್ಯ, ಒಪ್ಕೊಳ್ತೀನಿ, ಆದ್ರೆ ಅದು ನಿನಗೆ ಹಣ ಹೇಗೆ ಕೆಲಸ ಮಾಡುತ್ತೆ ಅಂತ ಕಲ್ಸಲ್ಲ. ಈ ಎರಡು ತದ್ವಿರುದ್ಧ ಯೋಚನೆಗಳೇ ಕತೆಯ ಮುಖ್ಯ ತಿರುಳು. ಶ್ರೀಮಂತ ತಂದೆ ಹೇಳಿದ್ದು ಹೀಗೆ, ನೋಡು, ನಾನು ನಿನ್ಗೆ ಕಲಿಸ್ತೀನಿ, ಆದ್ರೆ ಕ್ಲಾಸ್ ರೂಮಲ್ಲಿ ಪಾಠ ಮಾಡಿದ ಹಾಗೆ ಅಲ್ಲ. ನೀನು ನನ್ಗಾಗಿ ಕೆಲಸ ಮಾಡ್ಬೇಕು, ನಾನು ನಿನ್ಗೆ ಕಲಿಸ್ತೀನಿ. ಇಷ್ಟ ಇದ್ರೆ ಒಪ್ಕೋ, ಇಲ್ಲಾಂದ್ರೆ ಬಿಟ್ಬಿಡು. ಇದು ಪಾಠಕ್ಕಿಂತ ಹೆಚ್ಚಾಗಿ ಒಂದು ರಿಯಲ್ ವರ್ಲ್ಡ್ ಅಪ್ರೆಂಟಿಸ್ಶಿಪ್ ಆಫರ್ ಆಗಿತ್ತು. ಸಾರೆ, ಹುಡುಗರು ಆಫರ್ ಒಪ್ಕೊಂಡ್ರು. ಆದ್ರೆ ಅವರಿಗೆ ಶುರುವಾದ ಪಾಠದ ಹಾಗೆ ಇರಲಿಲ್ಲ. ಬದಲಿಗೆ ಅದೊಂದು ರೀತಿ ಶೋಷಣೆಯ ಹಾಗೆ ಅನಿಸೋಕೆ ಶುರುವಾಯಿತು. ಪ್ರತಿ ಶನಿವಾರ 3 ಗಂಟೆಗಳ ಕಾಲ ಶ್ರೀಮಂತ ತಂದೆಯ ಕನ್ವೀನಿಯನ್ಸ್ ಸ್ಟೋರ್ಗಳಲ್ಲಿ ಶೆಲ್ಫ್ ಮೇಲಿದ್ದ ಡಬ್ಬಿಗಳ ಧೂಳು ಒರೆಸೋದು ಅವರ ಕೆಲಸ. ಇದಕ್ಕೆ ಸಂಬಳ ಎಷ್ಟು ಗೊತ್ತಾ? ಗಂಟೆಗೆ ಕೇವಲ 10 ಸೆಂಟ್, ಅಂದ್ರೆ ನಂಬೋಕು ಆಗದಷ್ಟು ಕಡಿಮೆ. ಹೀಗೆ 3 ವಾರಗಳ ಕಾಲ ತುಂಬಾನೇ ಬೋರಿಂಗ್ ಕೆಲಸ ಮಾಡಿದ್ಮೇಲೆ ಅವರ ಕೈಗೆ ಬಂದಿದ್ದು ಒಟ್ಟು 30 ಸೆಂಟ್ ಮಾತ್ರ. ಅಂದ್ರೆ ಆ ಹಣದಲ್ಲಿ ಕೆಲವು ಕಾಮಿಕ್ ಪುಸ್ತಕಗಳನ್ನ ಕೊಂಡ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಹುಡುಗನ್ಗೆ ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಕೋಪ ಬಂತು. ತನಗೆ ಮೋಸ ಆಗಿದೆ ಅನ್ನೋ ಭಾವನೆ. ನೇರವಾಗಿ ತನ್ನ ಮೆಂಟರ್ ಶ್ರೀಮಂತ ತಂದೆ ಹತ್ರ ಹೋಗಿ ಹೇಳಿಯೇಬಿಟ್ಟ, ನಾನು ಈ ಕೆಲಸ ಬಿಡ್ತಾ ಇದ್ದೀನಿ, ನೀವ್ ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ, ನೀವ್ ನನಗೆ ಏನೂ ಕಲಿಸಿಲ್ಲ. ಆದರೆ ಶ್ರೀಮಂತ ತಂದೆ ಇದಕ್ಕಾಗಿಯೇ ಕಾಯ್ತಾ ಇದ್ರು.
ಆ ಹುಡುಗ ಕೋಪಗೊಂಡು ಮಾತಾಡಿದ್ದೇ ನಿಜವಾದ ಪಾಠ ಶುರುವಾಗೋಕೆ ಕಾರಣ ಆಯ್ತು. ಶ್ರೀಮಂತ ತಂದೆ ವಿವರಿಸಿದ್ರು, ನೋಡು, ಈ ಕೋಪ, ಈ ಹತಾಶೆ ಇದೆಯಲ್ಲ, ಇದನ್ನ ಅನುಭವಿಸುವೆ ಪಾಠದ ಮೊದಲ ಮತ್ತು ಅತಿ ಮುಖ್ಯವಾದ ಭಾಗ ಅಂತ. ಈಗ ಹುಡುಗನ ಪೂರ್ತಿ ಗಮನ ಶ್ರೀಮಂತ ತಂದೆಯ ಮಾತಿನ ಮೇಲಿತ್ತು. ಇದೇ ಸರಿಯಾದ ಸಮಯ ಅಂತ ಶ್ರೀಮಂತ ತಂದೆ ಹೆಚ್ಚಿನ ಜನ ಯಾಕೆ ಜೀವನ ಪೂರ್ತಿ ಹಣಕಾಸಿನ ಸಮಸ್ಯೆಯಲ್ಲೇ ಸಿಕ್ಕಿ ಹಾಕೊಳ್ತಾರೆ ಅನ್ನೋ ಆ ಒಂದು ಬಲೆಯ ಬಗ್ಗೆ ವಿವರಿಸೋಕೆ ಶುರು ಮಾಡಿದ್ರು. ಅವರು ಅದನ್ನ ಇಲಿ ಓಟ ಅಥವಾ ರ್ಯಾಟ್ ರೇಸ್ ಅಂತ ಕರೆದ್ರು. ಇದರ ಅರ್ಥ ಏನು ಅಂದ್ರೆ, ಬೆಳಿಗ್ಗೆ ಏಳೋದು, ಸಂಬಳಕ್ಕೋಸ್ಕರ ಕೆಲ್ಸಕ್ಕೆ ಹೋಗೋದು, ಬಂದ ಸಂಬಳದಲ್ಲಿ ಬಿಲ್ ಕಟ್ಟೋದು, ಮತ್ತೆ ಇನ್ನಷ್ಟು ಹಣ ಬಂದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅಂದುಕೊಳ್ಳೋದು, ಆದ್ರೆ ಮತ್ತೆ ಅದೇ ಸೈಕಲ್ ರಿಪೀಟ್ ಆಗ್ತಾನೇ ಇರುತ್ತೆ. ಇದು ಎಷ್ಟೊಂದು ಕಾಮನ್ ಆಗಿದೆ ಅಂದ್ರೆ ನಾವು ಈ ಚಕ್ರದಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನೋದೇ ನಮಗೆ ಗೊತ್ತಾಡಲ್ಲ. ಹಾಗಿದ್ರೆ ಈ ರ್ಯಾಟ್ ರೇಸ್ಗೆ ಇಂಧನ ಏನು? ಯಾವುದು ನಮ್ಮನ್ನ ಇದರಲ್ಲಿ ಓಡುವ ಹಾಗೆ ಮಾಡುತ್ತೆ? ಶ್ರೀಮಂತ ತಂದೆ ಹೇಳ್ತಾರೆ, ಅದು ತರ್ಕವಲ್ಲ, ಬದಲಿಗೆ 2 ತುಂಬಾನೇ ಪವರ್ಫುಲ್ ಆದ ಭಾವನೆಗಳು. ಒಂದು ಭಯ, ಇನ್ನೊಂದು ಆಸೆ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅಯ್ಯೋ, ನನ್ನತ್ರ ಹಣ ಇಲ್ಲದಿದ್ರೆ ಹೇಗೆ ಅನ್ನೋ ಭಯ ಹೆಚ್ಚಿನವರನ್ನ ಒಂದು ಕೆಲಸದಲ್ಲಿ ಇರೋ ಹಾಗೆ ಮಾಡುತ್ತೆ. ಸರಿ, ತಿಂಗಳ ಕೊನೆಗೆ ಸಂಬಳ ಬಂತು ಅಂದುಕೊಳ್ಳಿ. ಆಗ 2ನೇ ಭಾವನೆ ಅಂದ್ರೆ ಆಸೆ ಶುರುವಾಗತ್ತೆ. ಆ ಹಣದಲ್ಲಿ ಏನೆಲ್ಲ ಅದ್ಭುತವಾದ ವಸ್ತುಗಳನ್ನ ಕೊಂಡುಕೊಳ್ಳಬಹುದು ಅಂತ ಯೋಚಿಸೋಕೆ ಶುರು ಮಾಡ್ತಾರೆ. ಹೀಗೆ ಭಯ ಮತ್ತು ಆಸೆಯ ನಡುವೆ ಜೀವನ ಸಾಗುತ್ತೆ. ಹಾಗಾಗಿ ಶ್ರೀಮಂತ ತಂದೆದ ದಾರಿ ಸಂಪೂರ್ಣವಾಗಿ ಬೇರೆಯಾಗಿತ್ತು. ಬರೀ ಸಂಬಳದ ಹಿಂದೆ ಓಡುವ ಬದಲು ಹೇಗೆ ಯೋಚನೆ ಮಾಡಬೇಕು, ಅವಕಾಶಗಳನ್ನ ಹೇಗೆ ಗುರುತಿಸಬೇಕು ಅಂತ ಅವರು ಕಲಿಸೋಕ್ ಹೊರಟಿದ್ರು. ಯಾಕಂದ್ರೆ ಸುಮ್ನೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳೋದಿದೆಯಲ್ಲ, ಅದು ದೊಡ್ಡ ಪ್ರಾಬ್ಲಮ್ಗೆ ಒಂದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅಂತ ಅವರು ವಿವರಿಸಿದ್ರು. ಇದೇ ನೋಡಿ ಬಡ ತಂದೆ ಮತ್ತು ಶ್ರೀಮಂತ ತಂದೆಯ ಪಾಠದ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ಅವರು ಸ್ಪಷ್ಟವಾಗಿ ಹೇಳಿದ್ರು, ನೋಡು, ನೀನು ಹಣಕ್ಕಾಗಿ ಕೆಲಸ ಮಾಡೋದನ್ನ ಕಲಿಬೇಕಂದ್ರೆ ಸ್ಕೂಲ್ನಲ್ಲೇ ಇರು ಸಾಕು. ಆದ್ರೆ ಹಣ ನಿನ್ನಿಂದ ಹೇಗೆ ಕೆಲಸ ಮಾಡಿಸ್ಕೋಬೇಕು ಅಂತ ಕಲಿಬೇಕಂದ್ರೆ ಅದನ್ನ ನಾನ್ ನಿನಗೆ ಕಲ್ಸ್ಕೊಡ್ತೀನಿ. ಪಾಠದ ಮುಂದಿನ ಹಂತ ಆ ರ್ಯಾಟ್ ರೇಸ್ ಚಕ್ರವನ್ನು ಮುರಿಯೋದಾಗಿತ್ತು. ಅದಕ್ಕೆ ಅವರು ಆ ಸಂಬಳ ಅನ್ನೋ ಬಹುಮಾನವನ್ನೇ ತೆಗೆದುಹಾಕಿದ್ರು. ಯಾಕಂದ್ರೆ ಆಗ ಹುಡುಗರು ಬರೀ ತಮ್ಮ ಸಮಯವನ್ನಷ್ಟೇ ಅಲ್ಲ, ತಮ್ಮ ತಲೆಯನ್ನು ಉಪಯೋಗಿಸಿ ವ್ಯಾಲ್ಯೂವನ್ನ ಹೇಗೆ ಸೃಷ್ಟಿ ಮಾಡೋದು ಅಂತ ಯೋಚನೆ ಮಾಡಬೇಕಾಗಿತ್ತು. ಹಾಗಾಗಿ ಅವರು ಒಂದು ಶಾಕಿಂಗ್ ಆಫರ್ ಕೊಟ್ರು, ಕೆಲಸ ಮುಂದುವರಿಸಿ, ಆದ್ರೆ ಈ ಸಾರಿ ಸಂಬಳ ಇಲ್ಲದೆ. ಹಾಗಾಗಿ ಈ ಮೊದಲ ಪಾಠ ಕೇವಲ ಹಣ ಗಳಿಸುವುದರ ಬಗ್ಗೆ ಇರಲಿಲ್ಲ, ಬದಲಿಗೆ ನಮ್ಮ ಹಣಕಾಸಿನ ನಿರ್ಧಾರಗಳನ್ನ ತೆರೆಮರೆಯಲ್ಲಿ ನಿಂತು ನಿಯಂತ್ರಿಸುವ ಆ ಅದೃಶ್ಯ ಶಕ್ತಿಗಳ ಬಗ್ಗೆ, ಅಂದ್ರೆ ಭಯ ಮತ್ತು ಆಸೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾಗಿತ್ತು. ಇದು ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ನಾವು ಬೆನ್ನಟ್ಟಿಕೊಂಡು ಹೋಗುತ್ತಿರುವ ಗಜ್ಜರಿ ಯಾವುದು?